ತುಂಬ ಲೋ ಟೈಮ್ಸಲ್ಲಿ ಸ್ಪಂದನ ನಿಮ್ಮ ಜೀವನದಲ್ಲಿದ್ದರು, ಹೈ ಟೈಮ್ಸಲ್ಲೂ ಇದ್ದರು. ಮುಂದಿನ ದಿನಗಳಲ್ಲಿ ಹೈ ಟೈಮೂ ಬರುತ್ತೆ, ಲೋ ಟೈಮ್ಸು ಬರುತ್ತೆ. ರಾಘವೇಂದ್ರ ಅವ್ರು ಏನು ಮಾಡ್ತಾರೆ, ವಿಜಯ ರಾಘವೇಂದ್ರ ಅವರು? ಏನು ಅವಳ ಜೊತೆ ಮಾತಾಡ್ತೀನಿ ಒಂದ್ಸಲ ಅಷ್ಟೇ. ಸೀರಿಯಸ್ಲಿ ನನಗೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ, ನನಗೆ ಸಂಶಯನೇ ಇಲ್ಲ ಅದ್ರ ಬಗ್ಗೆ. ನಾನು ಯಾಕೆ ಈ ಮಾತನ್ನು ಇಷ್ಟು ನಂಬಿಕೆಯಿಂದ ಹೇಳ್ತಿದ್ದೀನಿ ಅಂದರೆ, ಲೈಕ್ ಐ ಸೆಡ್, 16 ವರ್ಷ ನಾವು ಅದ್ಭುತವಾದಂಥ ಜೀವನವನ್ನು ನೋಡಿದ್ದೀವಿ. ಅಂದರೆ ಇನ್ಕ್ರೆಡಿಬಲ್ ಟು ದ ಎಕ್ಸ್ಟ್ರೀಮ್ ಲೆವೆಲ್ಸ್. ವಿ ಹ್ಯಾವ್ ಸೀನ್ ದ ಲೋಸ್, ವಿ ಹ್ಯಾವ್ ಸೀನ್ ದ ಹೈಸ್, ವಿ ಹ್ಯಾವ್ ಸೀನ್ ದ ಟಿಯರ್ಸ್, ವಿ ಹ್ಯಾವ್ ಸೀನ್ ದ ಸ್ಮೈಲ್ಸ್, ಎಲ್ಲವನ್ನೂ ನೋಡಿದ್ದೀವಿ. ಅದರಲ್ಲೇ ನನಗೆ ಜೀವನದ ಫಾರ್ಮುಲಾ ಇದೆ ನನ್ನ ಹತ್ರ. ನಾನು ಯಾವಾಗಲೂ ಇದೊಂದು ಮಾತು ಹೇಳ್ತೀನಿ, ದ ಮೊಮೆಂಟ್ ಒಬ್ಬ ಮನುಷ್ಯ ನನಗೆ ಇದರ ಗುಟ್ಟು ಗೊತ್ತು, ನಾನು ನೆಕ್ಸ್ಟ್ ಏನೋ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾನಲ್ಲ, ಅಲ್ಲಿ ಭಗವಂತ ಅವನ್ನ ತಿರುಗಿಸಿ ನಿಲ್ಲಿಸ್ಬಿಟ್ಟು ಇವಾಗ ಆಟ ಆಡು ಅಂತಾನೆ. ಅವನ ಆಟ ಫುಲ್ ಚೇಂಜ್ ಮಾಡಿಬಿಡ್ತಾನೆ. ಅದಕ್ಕೆ ನನಗೆಲ್ಲ ಗೊತ್ತು, ನಾನು ಅಂದ್ಕೊಳ್ಳೋದಿಲ್ಲ, ಐ ಆಲ್ವೇಸ್ ಲಿವ್ ಇನ್ ದ ಮೊಮೆಂಟ್. ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಂದಕ್ಕೆ ರಾಘವೇಂದ್ರ ಏನು ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಐ ವಿಲ್ ಡು. ಹೈಸ್ ಆಗಲಿ, ಲೋಸ್ ಆಗಲಿ, ಈಸ್ ಎನಿಬಡಿ ದೇರ್? ಐ ಡೋಂಟ್ ನೋ ಆ್ಯಸ್ ಆಫ್ ನೌ. ಐ ಡೋಂಟ್ ವಾಂಟ್ ಎನಿಬಡಿ. ಮುಂದಕ್ಕೆ ಯಾರು ಇರ್ತಾರಾ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನನಗೆ ಅದರ ಅಗತ್ಯ ಈಗ ಕಾಣ್ತಾ ಇಲ್ಲ. ನನಗೆ ಕಾಣ್ತಿರೋದೆಲ್ಲ ನನ್ನ ಮಗ ಕಾಣ್ತಿದ್ದಾನೆ, ನನ್ನ ಕೆಲಸ ನನಗೆ ಕಾಣ್ತಿದೆ, ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ, ನನ್ನ ಸ್ನೇಹಿತರು, ನಮ್ಮ ಅಕ್ಕ. ದಿಸ್ ವಾಸ್ ದ ಫೋಕಸ್ ವಿ ಹ್ಯಾಡ್ ಆ್ಯಸ್ ಅ ಕಪಲ್. ನನಗೂ ನನ್ನ ಹೆಂಡತಿಗೂ ಸ್ಪಂದನಾಗೂ ಇದೇ ಫೋಕಸ್ ಇದ್ದಿದ್ದು. ನಾನು ಆ ಫೋಕಸ್ನ ಬಿಟ್ಟು ನಾನು ಹೋಗಲ್ಲ. ಲವ್ಲಿ. ರಿಪ್ಪನ್ ಸ್ವಾಮಿಗೆ ಬರೋಣ ಈಗ. ಫೈನಲಿ ಇಷ್ಟು ವರ್ಷಗಳ ಸಿನಿಮಾ ಜರ್ನಿಯಲ್ಲಿ, ನಿಮ್ಮ ಜರ್ನಿಯಲ್ಲಿ ನೋಡದ ಶೇಡ್ನ ಬಹುಶಃ ನನಗಂತೂ ಅನ್ನಿಸ್ತಾ ಇದೆ, ನೋಡದ ಶೇಡ್ನ, ನೋಡದ ಅವತಾರದಲ್ಲಿ ನಾವು ನಿಮ್ಮನ್ನು ನೋಡ್ತೀವಿ. ಅದೊಂದು ರಗಡ್, ಒಂದು ಮಾಸ್, ಒಂದು ರಾ ಲುಕ್ ಇದೆ, ಅದೇ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಿಪ್ಪನ್ ಸ್ವಾಮಿಯಲ್ಲಿ ನಾವು ವಿಲನ್ ಆಗೇನಾದರೂ ನೋಡ್ತೀವ ನಿಮ್ಮನ್ನು? ನನಗೆ ಯಾಕೆಂದರೆ ನೀವು ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಲುಕಿಂಗ್ ಲೈಕ್ ದಿಸ್. He looks like a villain. He certainly looks like a villain. He certainly looks like a person. ಅಂದರೆ ಈ ಮನುಷ್ಯನ ನೋಡಿದ್ರೆ ನನಗೆ ಹಿಡಿಸಲ್ಲ ಅಂತ ಹೇಳ್ತೀವಿ. ಈ ಕೆಲವು ಊರುಗಳಲ್ಲಿ, ಕೆಲವು ಸಮುದಾಯಗಳಲ್ಲಿ ಕೆಲವರು ಇರ್ತಾರೆ, ಏನೋ ಒಂಥರ ಇರ್ತಾನೆ, ನಾನು ನೋಡಿದ್ರೆ ಆಗಲ್ಲಪ್ಪ. ಅವನಿಗೆ ಇವ್ರನ್ನ ಯಾರನ್ನೂ ನೋಡಿದ್ರೆ ಆಗಲ್ಲ ಅಲ್ವಾ? ಯು ಮೈಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೆ. ಅಂದರೆ ಅವನು ನೋಡೋಕ್ಕೆ ವಿಲನ್ ಥರ ಇದ್ದಾನೆ ಅಂತ ಹೇಳ್ತೀವಿ. ಅವನ ಪ್ರಕಾರ ನೀವೆಲ್ಲ ವಿಲನ್ಗಳು ನನ್ನ ಮಕ್ಕಳ ಅಂತ ನಾನು, ನನಗೆ ಗೊತ್ತು ನೀವೆಲ್ಲ ಏನು ಅಂತ, ಆ ಥರ. ಆದರೆ ಅಷ್ಟೇ ಮೊಂಡಾಗಿ, ಅಷ್ಟೇ ಒರಟಾಗಿ, ಅಷ್ಟೇ ಇಂಟೆನ್ಸ್ ಆಗಿ ಯಾವಾಗಲೂ ಕೆಂಡ ಕಾರ್ತಿರ್ತಾರೆ. ಆ ಥರ ಒಂದು ಪಾತ್ರ ಮಾಡಬೇಕಂದ್ರೆ ನನಗೆ ಆ್ಯಕ್ಚುಲಿ ಕಷ್ಟನೇ ಅದು. ಹೌದು. ಐ ಹ್ಯಾವ್ ನೆವರ್ ಬೀನ್ ಲೈಕ್ ದ್ಯಾಟ್. ಜನ ಯಾರು ನನ್ನ ಹೇಟ್ ಮಾಡ್ತಾರಾ? ಇಲ್ಲ. ಎಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾರೆ ಅಂದರೆ, ಅಯ್ಯೋಯ್ಯೋ ಸ್ವಲ್ಪ ಜಾಸ್ತಿ ಆಯ್ತಲ್ಲಪ್ಪ, ನನಗೆ ಮುಜುಗರ ಆಗುತ್ತೆ ಇಷ್ಟು ಪ್ರೀತಿ ನನಗೆ ತೊಗೊಳಕ್ಕೆ ಅನ್ನೋಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಸೊ ಆ ಥರ ಇರ್ಬೇಕಾದ್ರೆ ಈ ಪಾತ್ರ ಹೆಂಗೆ ಮಾಡಲಿ ನಾನು ಅಂದಾಗ ನನಗೊಂದಷ್ಟು ರೆಫರೆನ್ಸಸ್, ನನಗೆ ನಾನು ಯಾವುದೋ ಒಂದು ಸಿನಿಮಾ ನೋಡಿರೋದಾಗಿರ್ಬೋದು, ಆಮೇಲೆ ಆ ಇಂಟೆನ್ಸಿಟಿಗೆ ನನ್ನ ಭಕ್ತ ಪ್ರಹ್ಲಾದ ಭಾಳ ನೆನಪಾಗ್ತಾಯಿತ್ತು. ದೊಡ್ಡ ಮಾಮ ಅವ್ರದ್ದು ಭಕ್ತ ಪ್ರಹ್ಲಾದ ಯಾಕೆ ನೆನಪಾಯಿತು ಅಂದರೆ, ನಮ್ಮಮ್ಮ ಶಿ ವಾಸ್ ಕ್ಯಾರಿಂಗ್ ಮುರಳಿ ನಮ್ಮಮ್ಮನ ಹೊಟ್ಟೆಲಿದ್ದ ಅವಾಗ. ಬೆಂಗಳೂರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ದಿನ ಮನೆಗೆ ಊಟಕ್ಕೆ ಬಂದಿದ್ದಾರೆ, ಹಂಗೆ ಹಿರಣ್ಯಕಶಿಪುಗೆ ಗೆಟಪಲ್ಲೇ. ನಮ್ಮಮ್ಮ ಅವ್ರನ್ನ ನೋಡಿ ಗಾಬರಿ ಆಗ್ಬಿಟ್ಟು ಊಟ ಮಾಡಿಲ್ಲ ಆ ಟೈಮಲ್ಲಿ. ಅಯ್ಯೋಯ್ಯಪ್ಪ ಯಾರೋ ಬಂದ್ಬಿಟ್ರು ಅಂತ. ಅಂದರೆ ನಾವು ದೊಡ್ಡ ಮಾಮನ ಏನಕ್ಕಷ್ಟು ನನಗೆ ತುಂಬ ಇಷ್ಟ ಅಂದರೆ, ಅವರು ಶೂಟಿಂಗ್ ಹೋಗ್ತಿದ್ವಲ್ಲ ಅವ್ರ ಜೊತೆ, ಮನೆಯಿಂದ ಹೊರಡುವಾಗ ಒಂದು ಪಂಚೆ, ಶರ್ಟು ಅಥವಾ ಏನೋ ಒಂದು ಬಟ್ಟೆ ಹಾಕ್ಕೊಂಡು ಹೋಗೋರು. ಶೂಟಿಂಗ್ ಸ್ಪಾಟಿಗೆ ಹೋದಾಗ ಅವರು ಕಾಸ್ಟ್ಯೂಮ್ ಹಾಕ್ಕೊಂಡು, ಮೇಕಪ್ ಹಾಕ್ಕೊಂಡು ಬಂದಾಗ, ವಿ ವುಡ್ ನಾಟ್ ಸಿ ಮೈ ದೊಡ್ಡ ಮಾಮ ದೇರ್, ವಿ ವುಡ್ ಸಿ ದ ಕ್ಯಾರೆಕ್ಟರ್ ದೇರ್. ಸೊ ಅಲ್ಲಿಗೆ ನಾನು ಅರ್ಥ ಮಾಡ್ಕೊಂಡಿದ್ದು, ಈ ದೊಡ್ಡ ಮಾಮ ಆಗಲಿ, ಇವಾಗ ನಮ್ಮ ಶಿವಣ್ಣ ಮಾಮನೂ ಆಗಲಿ, ಅಂಬರೀಷ್ ಅವರ, ಇವರೆಲ್ಲ ರೆಡಿಯಾಗಿ ಬಂದಾಗ ಅವ್ರು ಬರೀ ಕಾಸ್ಟ್ಯೂಮ್ ಮೇಕಪ್ ಹಾಕೊಳ್ಳಲ್ಲ, ಅವ್ರ ಕ್ಯಾರೆಕ್ಟರ್ನ ಹಾಕ್ಕೊಂಡು ಬರ್ತಾರೆ ಅಂತ. ಸೊ ನಮಗೂ ಕೂಡ ರಿಪ್ಪನ್ ಸ್ವಾಮಿಯಲ್ಲಿ ಅವರು ಒಂದು ಕ್ಯಾರೆಕ್ಟರ್ದು ಒಂದು ಸ್ಕೆಚ್ ಮಾಡಿದ್ರು, ಈ ಥರ ಕಾಣಬೇಕೀತ ಅಂತ. ಸೊ ದಾಡಿ ಎಲ್ಲ ಬಿಟ್ಟಿದ್ದೆ, ಆಮೇಲೆ ನಾವು ಹಾಕ್ಕೊಳ್ಳೋ ಕಾಸ್ಟ್ಯೂಮ್ ಆಗಲಿ ಇವೆಲ್ಲ ಒಂದು ಸಲ ಕನ್ನಡಿಲಿ ನೋಡಿಕೊಂಡು ಅದನ್ನೆಲ್ಲ ಒಂದು ಸಲ ಮನಸ್ಸಲ್ಲಿ ಹಾಕ್ಕೊಂಡು, ಲೆಟ್ ಇಸ್ ಸಿ ವಾಟ್ ವಿ ಕ್ಯಾನ್ ಡು, ಸರೆಂಡರ್ ಟು ದ ಕ್ಯಾರೆಕ್ಟರ್ ಅಷ್ಟೇ. ನಾನೇನೋ ಕ್ಯಾರೆಕ್ಟರ್ನ ಮ್ಯಾನೇಜ್ ಮಾಡ್ತೀನಿ ಅಂತೆಲ್ಲ ಸುಳ್ಳಾಗ್ಬಿಡುತ್ತೆ, ಅದೆಲ್ಲ ಸುಳ್ಳು.
ಲೆಟ್ ಮಿ ಸರೆಂಡರ್ ಟು ದ ಕ್ಯಾರೆಕ್ಟರ್, ಲೆಟ್ ಮಿ ಲಿವ್ ಇನ್ ದ ಮೂಮೆಂಟ್. ಈ ಥರ ಒಬ್ಬ ಮನುಷ್ಯ, ಈ ಥರ ಒಂದು ಮನಸ್ಥಿತಿ, ಈ ಥರ ವ್ಯಕ್ತಿತ್ವ ಏನೋ ನಡೀತಾ ಇದೆ, ಅವಾಗ ನೋಡೋಣ ಏನಾಗುತ್ತೆ. ಇವಾಗ ನನಗೆ ಚೆನ್ನೈಯಲ್ಲಿ ಓದಿದ್ದು ಕಲ್ತಿದ್ದು ಎಲ್ಲ ಅನುಭವ ಆಯಿತು.